ಏಷ್ಯ ತಾಯಿ ಪುಷ್ಪ ಸೈಟ್ ಒತ್ತುವರಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಷ್ಪ ಹಾಗೂ ಜಿಪಿ ಹೋಲ್ಡರ್ ದೇವರಾಜ್ ನಡುವೆ ಈ ವಾಗ್ವಾದ ಇದೆಯಲ್ಲ ಮುಂದುವರಿತಾನೆ ಇದೆ. ಯಾರು ಕೂಡ ಕಾಂಪ್ರಮೈಸ್ಗೆ ಬರ್ತಾ ಇಲ್ಲ. ನಾನು ಬಿಟ್ಕೊಡಲ್ಲ, ನೀನು ಬಿಟ್ಕೊಡಬೇಡ ಅನ್ನೋ ರೀತಿ. ಹಾಸನದ ವಿದ್ಯಾನಗರದಲ್ಲಿರುವಂಥ ಯಶ್ ಅವರ ತಾಯಿಯ ಮನೆ ಇದೆ. ಈ ಹಿಂದೆ ಕಾಂಪೌಂಡ್ ತೆರವನ್ನು ದೇವರಾಜ್ ಅನ್ನುವಂಥ ವ್ಯಕ್ತಿ ಮಾಡ್ತಾರೆ. ಮತ್ತೆ ಕಾಂಪೌಂಡನ್ನು ಹಾಕೋದಕ್ಕೆ ಈಗ ಯಶ್ ತಾಯಿ ಮುಂದಾಗಿದ್ದಾರೆ. ಅಕ್ರಮ ಪ್ರವೇಶ ಅಂಥೇಳಿ ದೇವರಾಜ್ ಅವರ ವಿರುದ್ಧ ಈಗ ಮತ್ತೆ ದೂರು ದಾಖಲು ಮಾಡಲಾಗತ್ತೆ. 6 ವರ್ಷದ ಹಿಂದೆ ಸೈಟನ್ನು ಖರೀದಿಸಿ ಕಾಂಪೌಂಡನ್ನು ಹಾಕಿದ್ದೆ ಅಂತ ಪುಷ್ಪ ಅವರು ಹೇಳ್ತಾ ಇದ್ದಾರೆ. ಕೋರ್ಟ್ ಆದೇಶ ಇದೆ ಅಂಥೇಳಿ ಈಗ ಕಾಂಪೌಂಡನ್ನು ಹೊಡೆದಿದ್ರು ದೇವರಾಜ್ ಅನ್ನುವಂಥ ವ್ಯಕ್ತಿ. ಸೊ ಕಾಂಪೌಂಡ್ ತೆರವುಗೊಳಿಸಿ ತಂತಿ ಬೇಲಿಯನ್ನು ಹಾಕಿರ್ತಾನೆ ಈ ದೇವರಾಜ್. ಸೊ ಆ ಬೇಲಿಯನ್ನು ತೆರವುಗೊಳಿಸಿದ್ದಾರೆ ಪುಷ್ಪ ಅವರು. ನಾನು ಇದೇ ಊರ ಮಗಳು, ನನ್ನನ್ನು ಹೆದರಿಸೋಕೆ ಬರಬೇಡ. ಮನೆ ಮುಂದೆ ಬಂದ ದೇವರಾಜ್ಗೆ ಯಶ್ ತಾಯಿ ಈ ರೀತಿಯಾಗಿ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಅದು ದೊಡ್ಡ ಜಾಗನೇ ಅಲ್ಲ, ಕಾಂಪ್ರಮೈಸ್ ಆಗಬೇಕು. ಎಲ್ಲಿ ತನಕ ತೆಗೆದುಕೊಂಡು ಹೋಗ್ತಾರೆ ಈ ಪ್ರಕರಣವನ್ನು ಅಂತೇಳಿ. ಸರ್ವೆ ಮಾಡಿಸಿದ್ರಾ? ನಿಮ್ ಬಗ್ಗೆ ಗೌರವ ಇದೆ ನನಗೆ. ಗೌರವ ಇದೆ ಮೇಡಮ್, ನಿಮ್ ಬಗ್ಗೆ ನನಗೆ ಗೌರವ ಇದೆ. ನೋಡಿ, ಮಗನ ಹೆಸರು ನಾವು ಯಾವತ್ತೂ ಕಳೆದುಕೊಳ್ತಾ ಇಲ್ಲ. ಅಭಿಮಾನ ಇದೆ. ಫೋನ್ ಸೈಟ್ ಮೇಲೆ ಆರ್ಡರ್ ತಂದಿದ್ರಾ? ಸರ್ವೆ ನಂಬರ್ ಮೇಲೆ ಆರ್ಡರ್ ತಂದಿದ್ರಾ? ಸರ್ವೆ ನಂಬರ್ ನಿಮ್ಗೆ ದುಡಿ ಕೊಡ್ತಾರೆ. ಸರ್ವೆ ಮಾಡಿಸಿದ್ರಾ? ಏಡಿಯಲ್ಲ ಬಂದಿದಾರಾ? ರಿಪೋರ್ಟ್ ಹಾಕಿದಾರಾ? ಕೊಡಿ ಮೇಡಮ್ ಅವರೇ. ನಿನ್ನೆ ಎಫ್ಐಆರ್ ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಪೊಲೀಸ್ ನಿನ್ ಜೋಬಲ್ ಅವರ? ನಾನು ಆ ರೀತಿ ಹೇಳ್ತೀನಿ. ಪೊಲೀಸ್ ಸಿಸಿ ಕ್ಯಾಮೆರಾ ತಿರ್ಚಿ. ನೀನ್ ಯಾಕೆ ನೀನ್ ಮಾಡಿದ್ಯಾ? ನೀನ್ ಬಂದಿದ್ಯಾ? ಬಂದಿದ್ಯಾ? ಕಾಂಪೌಂಡ್ ಒಳಗೆ ಜಾಗ ಐತಿ. ಜಾಗ ನಮ್ದು. ಜಾಗ ನಮ್ದು ಹೆಂಗ್ ಕೊಡ್ದೆ? ನಾವು ಮನೆಯಿಂದ ಹೆಂಗ್ ಕೊಡಿದ್ಯಾ? ನಮ್ ಜಾಗನ ಎಲ್ಲಿ ಜಗಳ ಆಯ್ತಿತ್ರಿ? ಎಲ್ರಿ ಜಗಳ ಆಯ್ತಿತ್ತು? ಯಾರ್ರಿ ಜಗಳ? ಯಾರು? ನಾವು ಜಗಳ ಆಡ್ತಾರೆ. ನೀವು ಅದಕ್ಕೆ ಮುಂಚೆನೆ ಬಂದಿದ್ರಿ. ಯಾರು ಕರ್ದಿದ್ದು? ನೀವಾಗೆ ಬಂದ್ರೆ ಆಯ್ತಾ? ಇದ್ರ ಮೇಲೆ ಡೆಮಾಲಿಷನ್ ಇಲ್ದೇನೆ ಹೊಡೆದಿದ್ಲ. ಅದು ಫಸ್ಟ್ ಅಪರಾಧ. ಆಯ್ತು. ಡೆಮಾಲಿಷನ್ ಎಲ್ಲಿದೆ? ನಿಮ್ ಜಾಗ ಅಂತ ಪ್ರೂವ್ ಮಾಡಿಸ್ಕೊಂಡು ಬನ್ನಿ. ಆಮೇಲೆ ಅಪರಾಧ ಮಾಡಿ. ನಿಮ್ಮ ಜಾಗ ಅಂತ ನೀವು ಪ್ರೂವ್ ಮಾಡಿ ಆಮೇಲೆ ನನ್ನ ಅಪರಾಧಿ ಮಾಡಿ. ಆಮೇಲೆ ಮಾಡಿ. ಅಲ್ಲಪ್ಪ, ಈಗ ನೀನು ಅಪರಾಧಿ ಜೈಲಲ್ಲಿ ಇರ್ಬೇಕು. ಎಲ್ಲಿದ್ಯಾ? ಆಯ್ತು ಆಯ್ತು ಮೇಡಮ್. ನೀನ್ ಜೈಲಲ್ಲಿ ಇರ್ಬೇಕಲ್ಲ. ನೀನು ಕದ್ದೊಡ್ದಿದ್ಯಾ? ನಾನು ಇಲ್ಲಿರ ಟೈಮಲ್ಲಿ ಬಂದೊಡ್ದಿ. ಯಾಕೆ ನಿಮ್ಮನೆ ಇದ್ರಲ್ಲಿ ಸಿಸಿ ಕ್ಯಾಮೆರಾ ತಕ್ಷಣ ಏನ್ ಕಳ್ತನ ಮಾಡಿ ಅಂತ ಇಲ್ಲಿ ಹೊಡೆದಿದ್ಯಲ್ಲ. ಗಾಡಿ ತನಿಖೆಲ್ಲ ಆಗಿ ಬನ್ನಿ. ಕದ್ದಿದ್ಯಾ? ಆಯ್ತು, ತನಿಖೆಲ್ಲ ಆಗ ಬನ್ನಿ. ಅವ್ರ ಮನೆ ನಾನು ಕದ್ದಿದ್ದೀನಿ ಅಂತ ಹೋಗಿದ್ದೀರಾ? ಬೀಗ ಹೊತ್ಕೊ ಹೋಗಿದ್ದೀರಾ? ಅಲ್ಲೇ ನೋಡಿ, ಅಲ್ಲಿ ತಿರುಗಿ ನೋಡಿ, ಎಲ್ಲ ಕದ್ದಿದ್ದೀರಾ ಅವ್ರ ಮನೆಗೆಲ್ಲ. ನಮ್ಮ ಸದ್ಯಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿ. ಸರ್, ಈಗ ಇಷ್ಟೊತ್ತು ನೀವು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ನಿಮಿಷದಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಬೋರ್ಡ್ ಅನ್ನ ನಮ್ದೇ ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು, ಅಲ್ಲ ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸಿಂಗ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಾ ಇರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ನಮ್ದು ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನ ನಾವು ಕ್ಲೀನ್ ಮಾಡಿರೋದು. ಇನ್ನೊಂದು ಹೇಳ್ತಿರೋದು, ಅವರು ನಮ್ಮ ಆಸ್ತಿಯನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ನಾವೇ ಗೊತ್ತಿಲ್ಲ. ಕಟ್ಟ ತನಕ ನೀವೇನ್ ಪ್ರಶ್ನೆ ಮಾಡಿರ್ಲಿಲ್ಲ. ಹಿಂದೂ ನಿಮ್ಗೆ ಹೇಳಿದ್ದೀನಿ, ನಾನು ಹಿಂದೂ ಹೇಳಿದ್ದೀನಿ. ಇವ್ರು ಪ್ರಯತ್ನ ಪಟ್ಟವಾಗ್ಲೇ ನಾನು ಇವ್ರನ್ನ ಕೇಳಿದಾಗ ಹಿಂದೂ ಹೇಳಿದ್ದಾನು, ಪ್ರೆಸ್ ಮೀಟ್ ಅಲ್ಲೆಲ್ಲ ಹೇಳಿದ್ದೀನಿ. ನಾನು 5 ಕುಂಟೆ ಅವಂದು, ನಂದು 40-60 ಸೈಟು. ಅವ್ನು 5 ಕುಂಟೆ ಅಲ್ಲಿ, ನನ್ ಜಾಗ 40-60. 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನ ಎಲ್ಲಾದ ಕರೀರಿಗ. ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಮ್ ಮಾಡದ? ಅವ್ರ ಅಣ್ತಮ್ದರೆಲ್ಲ ಬರೋದು. ನೆನೆ ನಮ್ ಹುಡ್ಗನ್ ಜೊತೆ ಜಗಳಕ್ ಬಂದೇವ್ರಿ ಇಲ್ಲಿ. ಹುಡ್ಗನ್ ಜೊತೆ
ಏನ್ ದಿನ ಇದೇ ಕತ್ತೇನೆ ಯಶೋರ್ಮಲ್ ಒತ್ಲಿಸಿದಾರೆ ಎಲ್ಲ ಒತ್ಲಿಸಿದೀವಿ. ನಾನ್ GP ಹೋಲ್ಡರ್ ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಯಾಕೆ ಬಂದಿಲ್ಲ 6 ವರ್ಷ ಹೇಳಿ ನೀವು? ಎಲ್ಲ ದಾಖಲೆಗಳು ನಮ್ಮ ಹತ್ರ ಐತೆ, ನಾವು ಕೋರ್ಟ್ಗೆ ಕೊಡ್ತೀವಿ ಅಂತಾರ ಅವರು. ಕೋರ್ಟ್ ಆರ್ಡರ್ ಅಲ್ಲಿ ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಇನ್ನೇನು ಬೇಡ, ನಾನು ಈಗ ಇಲ್ಲಿಂದ ಹೋಗ್ತೀನಿ. ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ GPA ಹೋಲ್ಡರ್ ಆದ್ರೆ ನಾನು 5 ಕುಂಟೆ ಅವಂದು, ನಂದು 40-60 ಸೈಟ್, ಅವ್ನು 5 ಕುಂಟೆ ಅಲ್ಲಿ, ನನ್ ಜಾಗ 40-60. ಇರಿ ಪ್ರಸಾದ್ ಇರಪ್ಪ, 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನ ಎಲ್ಲೋದ ಕರೀರಿ, ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಮ್ ಮಾಡದ? ಅವ್ರ ಅಣ್ತಮ್ದಿರೆಲ್ಲ ಬರೋದು. ನೆನೆ ನಮ್ ಹುಡ್ಗನ್ ಜೊತೆ ಜಗಳಕ್ ಬಂದೇವ್ರಿ ಇಲ್ಲಿ, ಈ ಹುಡ್ಗನ್ ಜೊತೆ. ಏನ್ ದಿನ ಇದೇ ಕತ್ತೇನೆ ಯಶೋರ್ಮಲ್ ಒತ್ಲಿಸಿದಾರೆ ಎಲ್ಲ ಒತ್ಲಿಸಿದೀವಿ. ನಾನ್ GP ಹೋಲ್ಡರ್ ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಎಲ್ಲಿ ಜಗಳ ಆಯ್ತಿತ್ರಿ? ಎಲ್ರಿ ಜಗಳ ಆಯ್ತಿತ್ತು? ಯಾರ್ರಿ ಜಗಳ? ನೋಡಿ, ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ, ಈ ಒಂದು ಕಾಂಪೌಂಡ್ ವಿಚಾರವಾಗಿ ಗಲಾಟೆ ಎಲ್ಲಿಯ ತನಕ ಹೋಗ್ತಾ ಇದೆ ಅಂತೇಳಿ. ಯಶವರ ತಾಯಿ ಪುಷ್ಪ ಅವರು ಹೇಳ್ತಾ ಇರುವಂಥದ್ದು, ಇದು ನಂದೇ ಜಾಗ, 6 ವರ್ಷದ ಹಿಂದೆಯೇ ಇದನ್ನು ಖರೀದಿ ಮಾಡಿದ್ದೇನೆ ಅಂಥೇಳಿ. ಬಟ್ ದೇವರಾಜ್ ಅನ್ನುವಂಥ ವ್ಯಕ್ತಿ ಬಿಡೋಕ್ಕೆ ರೆಡಿ ಇಲ್ಲ. ಇದು ನಂದೇ ಜಾಗ ಅಂಥೇಳಿ ಕೋರ್ಟಿಂದ ಆದೇಶ ತೆಗೆದುಕೊಂಡು ಅಲ್ಲಿ ಬೇಲಿ ಬೇರೆ ಹಾಕಿದರು. ಈಗ ದೇವರಾಜ್ ಮೇಲೆ ಈಗ ಪುಷ್ಪ ಅವರು ಮತ್ತೆ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಇದು ನಂದೇ ಜಾಗ ಅಂತ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಟ್ಕೊಡೋದಿಲ್ಲ ಅನ್ನುವಂಥ ಪುಷ್ಪ ಅವರ ವಾದ ಇದೆ. ಈಗ ಅವರು ಬಿಡೋಕ್ಕೆ ರೆಡಿ ಇಲ್ಲ, ಇವರು ಬಿಟ್ಕೊಡೋಕ್ಕೂ ರೆಡಿ ಇಲ್ಲ. ಈಗ 17ನೇ ತಾರೀಕಲ್ಲ ಅವನು ನಟರಾಜ ಎಲ್ಲಿ ಜಗಳ ಆಯ್ತಿತ್ರಿ? ಎಲ್ರಿ ಜಗಳ ಆಯ್ತಿತ್ತು? ಯಾರ್ರಿ ಜಗಳ?